ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಉದ್ದೇಶ, ವೈಶಿಷ್ಟ್ಯಗಳು ಮತ್ತು ಅದರ ವ್ಯಾಪ್ತಿ, ಪರ್ಪಸ್, ನೇಚರ್ ಅಂಡ್ ಸ್ಕೋಪ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮುಂಚಿನ ವಿಡಿಯೋದಲ್ಲಿ ನಾನು ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಹೋಲಿಕಾ ಅಥವಾ ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಹುಟ್ಟು ಮತ್ತು ಬೆಳವಣಿಗೆಯನ್ನ ಚರ್ಚೆ ಮಾಡಿದ್ದೆ. ಆ ವಿಡಿಯೋ ನೋಡದೇ ಇರೋರು ಖಂಡಿತವಾಗಿಯೂ ಮೊದಲು ಆ ವಿಡಿಯೋನ ನೋಡಿ ನಂತರದಲ್ಲಿ ಈ ವಿಡಿಯೋ ನೋಡಿದ್ರೆ ವಿಷಯದ ವಿವರಣೆಯಲ್ಲಿ ಕ್ರಮಬದ್ಧತೆಯನ್ನು ತಾವು ಕಾಣಬಹುದು. ಓಕೆ, ಇವತ್ತು ನಾವು ಇದರ ಒಂದು ಉದ್ದೇಶ, ವೈಶಿಷ್ಟ್ಯ ಮತ್ತು ವ್ಯಾಪ್ತಿಯನ್ನು ನೋಡೋದಾದ್ರೆ, ಮೊದಲನೇದಾಗಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಉದ್ದೇಶಗಳು, CPA. ಇದರ ಉದ್ದೇಶಗಳನ್ನ ನೋಡೋದಾದ್ರೆ, ಮುಖ್ಯವಾಗಿ ಇದು ಸಾರ್ವಜನಿಕ ಆಡಳಿತದಲ್ಲಿ ಥಿಯರಿ ಬಿಲ್ಡಿಂಗ್ ನ ಉದ್ದೇಶವನ್ನು ಹೊಂದಿದೆ. ಏನು, ವಾಟ್ ಈಸ್ ಥಿಯರಿ ಬಿಲ್ಡಿಂಗ್ ಅಂದ್ರೆ, ಆಡಳಿತಾತ್ಮಕ ನಡವಳಿಕೆಯ ಬಗ್ಗೆ ಬೇರೆ ಬೇರೆ ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿನ ನಡವಳಿಕೆಗಳನ್ನ ಅಧ್ಯಯನ ಮಾಡಿ ಅವುಗಳ ನಡುವೆ ಹೋಲಿಕೆ ಮಾಡಿ ಆ ಎಲ್ಲಾ ಹೋಲಿಕೆಗಳ ನಡುವೆ ಕಂಡು ಬರತಕ್ಕಂತಹ ಸಾಮಾನ್ಯೀಕರಣ ಅಂಶಗಳನ್ನ, ಎಲ್ಲದರಲ್ಲೂ ಯಾವುದು ಜನರಲ್ ಆಗಿರುತ್ತೆ, ಸಾಮಾನ್ಯೀಕರಣದ ಮೂಲಕ ಅಂದ್ರೆ ಸಾಮಾನ್ಯವಾದಂತ ಅಂಶ, ಆಡಳಿತ ವ್ಯವಸ್ಥೆಗಳ ಹೋಲಿಕೆಯನ್ನ ಮಾಡಿದಾಗ ಎಲ್ಲಾ ಆಡಳಿತ ವ್ಯವಸ್ಥೆಗಳಲ್ಲೂ ಕಂಡು ಬರ್ತಕ್ಕಂತಹ ಸಾಮಾನ್ಯೀಕರಣದ ಒಂದು ಅಂಶವನ್ನು ಎತ್ತಿಕೊಂಡು ಅದರ ಆಧಾರದ ಮೇಲೆ ಒಂದು ಸಾರ್ವತ್ರಿಕವಾದ ಯೂನಿವರ್ಸಲ್ ಅಪ್ಲಿಕೇಬಲ್ ನಾಲೆಡ್ಜ್ ನ ಥಿಯರಿಯನ್ನ ಬಿಲ್ಡಿಂಗ್ ಮಾಡೋದು ಇದರ ಒಂದು ಮುಖ್ಯವಾದಂತ ಉದ್ದೇಶ. ಎರಡನೇದು, ಪ್ರಪಂಚದ ವಿವಿಧ ಆಡಳಿತ ವ್ಯವಸ್ಥೆಗಳ ನಡುವಿನ ಒಂದು ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸೋದು. ನಾವು ಏನು ಬೇರೆ ಬೇರೆ ಆಡಳಿತ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡಿದಾಗ, ಹೋಲಿಕೆ ಮಾಡಿದಾಗ ಏನು ಅವುಗಳಲ್ಲಿ ನಡುವಿನ ಸಿಮಿಲಾರಿಟೀಸ್ ಏನು, ಡಿಫ್ರೆನ್ಸಸ್ ಏನು, ಅವುಗಳನ್ನ ಮುಖ್ಯವಾಗಿ ಅಧ್ಯಯನ ಮಾಡೋದ್ರ ಮೂಲಕ ನಂತರದಲ್ಲಿ ಆಯಾ ಆಡಳಿತ ವ್ಯವಸ್ಥೆಗಳ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾದಂತ ಕ್ರಮಗಳನ್ನ, ಪರಿಹಾರಗಳನ್ನ ನಾವು ಕಂಡುಕೊಳ್ಳೋದಕ್ಕೆ ಈ ಸಾಮ್ಯ ಮತ್ತು ವ್ಯತ್ಯಾಸಗಳ ಹೋಲಿಕೆ ಸಹಾಯ ಮಾಡುತ್ತೆ. ದೆನ್ ಇನ್ನೊಂದು ಮುಖ್ಯ ಉದ್ದೇಶ ಇದರದು, ತುಲನಾತ್ಮಕ ಆಧಾರದ ಮೇಲೆ ವಿವಿಧ ದೇಶಗಳ ಆಡಳಿತದ ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳನ್ನ ಅಧ್ಯಯನ ಮಾಡೋದು, ಆ ಮೂಲಕ ಸಾಮಾನ್ಯ ಸಮಸ್ಯೆಗಳು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದು. ಏನು, ವಿವಿಧ ದೇಶಗಳ ಆಡಳಿತ ಪ್ರಕ್ರಿಯೆ ಮತ್ತು ಸಂಸ್ಥೆಗಳನ್ನ ಪರಸ್ಪರ ಹೋಲಿಕೆ ಮಾಡಿ ಅಧ್ಯಯನ ಮಾಡಿ ಆ ಮೂಲಕ ಕಂಡು ಬರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳು, ಎಲ್ಲಾ ಆಡಳಿತ ವ್ಯವಸ್ಥೆಗಳಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಹಿಡಿದು, ಅಂದ್ರೆ ಒಂದೇ ತೆರನಾದಂತ ಆಡಳಿತ ವ್ಯವಸ್ಥೆಗಳ ನಡುವೆ ಹೋಲಿಕೆ ಮಾಡಿದಾಗ ಒಂದು ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳು ಇರ್ಲಿಕ್ಕಿಲ್ಲ, ಇನ್ನೊಂದು ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು. ಅಂತ ಸಂದರ್ಭದಲ್ಲಿ ಆ ತರಹದೇ ಆಡಳಿತ ವ್ಯವಸ್ಥೆಯಲ್ಲಿ ಆ ಸಮಸ್ಯೆಗಳು ಏಕಿಲ್ಲ ಅಂದ್ರೆ ಆ ಸಮಸ್ಯೆಗಳಿಗೆ ಆ ವ್ಯವಸ್ಥೆಯಲ್ಲಿ ಕೆಲವು ಪರಿಹಾರಗಳನ್ನ ಕಂಡುಕೊಳ್ಳಲಾಗಿರುತ್ತೆ. ಅಂತಹದೇ ಪರಿಹಾರಗಳನ್ನ ಏನ್ ಸಮಸ್ಯೆ ಬಂದಿರತ್ತಲ್ಲ ಆ ವ್ಯವಸ್ಥೆಗೆ ಸೂಚಿಸ್ತಕ್ಕಂಥ ಕೆಲಸವನ್ನ ಮಾಡುವ ಈ ಉದ್ದೇಶವನ್ನ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೊಂದಿದೆ. ಇವುಗಳನ್ನ ಅತಿ ಮುಖ್ಯ 3 ಉದ್ದೇಶಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ. ಇವುಗಳನ್ನೇ ಆಧಾರವಾಗಿಟ್ಟುಕೊಂಡು ಅನೇಕ ವಿಷಯ ತಜ್ಞರು, ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸಾಕಷ್ಟು ಅಧ್ಯಯನ ಮಾಡ್ತಕ್ಕಂತಹ ತಜ್ಞರು ತಮ್ಮದೇ ಆದಂತಹ ಕೆಲವು ಉದ್ದೇಶಗಳನ್ನ ಹೇಳ್ತಾರೆ. ಅದರಲ್ಲಿ ರಮೇಶ್ ಕೆ ಅರೋರಾ, ಇವರು ಈ ಸಾರ್ವಜನಿಕ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಪುಸ್ತಕ ಬರೆದು ಸಾಕಷ್ಟು ಅಧ್ಯಯನಗಳನ್ನ ಮಾಡಿದಂತ ಒಬ್ಬ ಭಾರತೀಯ ತಜ್ಞರು. ಇವರ ಪ್ರಕಾರ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮುಖ್ಯವಾಗಿ 4 ಉದ್ದೇಶಗಳನ್ನ ಹೊಂದಿದೆ. ಮೊದಲನೇದು, ಅದು ನಿರ್ದಿಷ್ಟ ವ್ಯವಸ್ಥೆ ಅಥವಾ ವ್ಯವಸ್ಥೆಗಳ ಸಮೂಹದ ವಿಶಿಷ್ಟ ಲಕ್ಷಣಗಳನ್ನ ಕಲಿಯುವುದು. ಒಂದು ನಿರ್ದಿಷ್ಟವಾದಂತ ವ್ಯವಸ್ಥೆಯ ಹೊಂದಿರತಕ್ಕಂತಹ ಸಮೂಹಗಳ ವಿಶಿಷ್ಟ ಲಕ್ಷಣಗಳು ಏನೇನು ಅವುಗಳನ್ನ ಅಧ್ಯಯನ ಮಾಡೋದು ಮೊದಲೇದು. ನೆಕ್ಸ್ಟ್, ಅಧಿಕಾರಶಾಹಿ ನಡವಳಿಕೆಯಲ್ಲಿ ಏನ್ ಬ್ಯೂರೋಕ್ರೆಟಿಕ್ ಬಿಹೇವಿಯರ್ ಅಂತ ಕರಿತೀವಿ, ಅದರಲ್ಲಿ ಈ ಅಡ್ಡ ರಾಷ್ಟ್ರೀಯ, ಕ್ರಾಸ್ ನ್ಯಾಷನಲ್ ಅಂಡ್ ಕ್ರಾಸ್ ಕಲ್ಚರಲ್ ಡಿಫ್ರೆನ್ಸಸ್ ಏನಿದೆ, ಆ ಡಿಫ್ರೆನ್ಸಸ್ಗೆ ಕಾರಣವಾದಂತಹ ಅಂಶಗಳನ್ನ ವಿವರಿಸೋದು. ಯಾಕಂದ್ರೆ ಒಂದು ರಾಷ್ಟ್ರದ ಅಧಿಕಾರಶಾಹಿ ನಡವಳಿಕೆ ಇನ್ನೊಂದು ರಾಷ್ಟ್ರದ ಅಧಿಕಾರಶಾಹಿ ನಡವಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳಿರ್ತವೆ. ಆ ವ್ಯತ್ಯಾಸಗಳಿಗೆ ಕಾರಣವಾದಂತ ಅಂಶಗಳನ್ನ ವಿವರಿಸೋದು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಉದ್ದೇಶ. ನೆಕ್ಸ್ಟ್, ನಿರ್ದಿಷ್ಟ ಪರಿಸರ ವ್ಯವಸ್ಥೆಗಳಲ್ಲಿ ನಿರ್ದಿಷ್ಟ ಆಡಳಿತಾತ್ಮಕ ವೈಶಿಷ್ಟ್ಯಗಳ ಯಶಸ್ಸು ಅಥವಾ ವೈಫಲ್ಯಕ್ಕೆ ಕಾರಣಗಳನ್ನ ಕಂಡುಕೊಳ್ಳೋದು.
ಖಂಡಿತ. ಸೊ ಒಂದು ಪರಿಸರದಲ್ಲಿ ಯಶಸ್ವಿಯಾದಂತಹ ಒಂದೊಂದು ಆಡಳಿತ ವ್ಯವಸ್ಥೆ ಇನ್ನೊಂದು ಪರಿಸರದಲ್ಲಿ ಯಶಸ್ವಿಯಾಗ್ಲಿಕ್ಕಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಸಮಾಜವಾದಿ ಪದ್ಧತಿ. ಸೊ ಸಮಾಜವಾದಿ ಪದ್ಧತಿ USSR ನಲ್ಲಿ, ಈ ಹಿಂದಿನ USSR ನಲ್ಲಿ ಸಕ್ಸಸ್ ಆಗ್ಲಿಲ್ಲ. ಸೊ ಆ ವೈಫಲ್ಯಕ್ಕೆ ಏನು ಕಾರಣಗಳು? ಸೊ ಈ ತರದ್ನೆಲ್ಲ ಪರೀಕ್ಷೆ ಮಾಡೋದಕ್ಕೆ, ಕಂಡುಕೊಳ್ಳೋದಕ್ಕೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಹಾಯ ಮಾಡತ್ತೆ. ದೆನ್ ಆಡಳಿತಾತ್ಮಕ ಸುಧಾರಣೆಯ ತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಏನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಯಾವ ಯಾವ ತಂತ್ರಗಳನ್ನ ಕಂಡು ಹಿಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂತರಹ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೊಡುತ್ತೆ. ಸೊ ಇದು ರಮೇಶ್ KR ಅವರ ಪ್ರಕಾರ. ಸೊ ಇನ್ನು ಇದರ ಗುಣಲಕ್ಷಣಗಳನ್ನ, ವಾಟ್ ಆರ್ ದಿ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನ್ ಕರಿತೀವಿ CPA ಅವುಗಳನ್ನ ನೋಡೋದಾದ್ರೆ, ಇದು ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇಟ್ಸ್ ಎ ನ್ಯೂಲಿ ಡೆವಲಪ್ಡ್ ಸಬ್ಜೆಕ್ಟ್ ಅಂತ ಕರಿತೀವಿ, ಹೊಸದಾಗಿ ಬೆಳೆದು ಬಂದಂತಹ ವಿಷಯ. ಯಾಕಂದ್ರೆ ಇದರ ಮೂಲವನ್ನ ನಾವು ಏನು US ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತ 1952ರ ಅಡ್ಮಿನ್ ಸಮ್ಮೇಳನದಲ್ಲಿ ಗುರುತಿಸ್ತೇವೆ. ಸೊ ಮುಖ್ಯವಾಗಿ 1960ರ ದಶಕದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಇಂಟೆಲೆಕ್ಚುಯಲ್ ಎಫರ್ಟ್ಸ್ ಅಂತ ಕರಿತೀವಿ ನಾವು, ಬೌದ್ಧಿಕ ಪ್ರಯತ್ನಗಳು ನಡೆದವು. ರಿಗ್ಸ್ ಅಧ್ಯಕ್ಷತೆಯಲ್ಲಿ ಏನು ಕಂಪೇರಿಟಿವ್ ಅಡ್ಮಿನಿಸ್ಟ್ರೇಷನ್ ಗ್ರೂಪ್ ನ ಒಂದು ಸ್ಥಾಪನೆ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಅವೆಲ್ಲ ಸೊ ಇತ್ತೀಚೆಗೆ ಆದಂತಹದ್ದು. ಹೀಗಾಗಿ ಇದು ಹೊಸದಾಗಿ ಬೆಳೆದು ಬಂದ ವಿಷಯ. ನೆಕ್ಸ್ಟ್ ಇದನ್ನ ನಾವು ಅಭಿವೃದ್ಧಿಯ ಪೂರ್ವ ಮಾದರಿಯ ಹಂತದಲ್ಲಿ ಇರ್ತಕ್ಕಂಥ ವಿಷಯ ಅಂತ ನಾವು ಇದರ ಒಂದು ಲಕ್ಷಣವನ್ನ ಗುರುತಿಸ್ತೇವೆ. ಇಟ್ಸ್ ಎ ಪ್ರೀ ಪ್ಯಾರಾಡಿಗ್ಮೆಟಿಕ್ ಸ್ಟೇಜ್ ನಲ್ಲಿರ್ತಕ್ಕಂತಹ ಒಂದು ವಿಷಯ. ಯಾಕೆಂದ್ರೆ ಇದು ಯಾವುದೇ ಪ್ರಬಲವಾದ ಅಥವಾ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟಿರ್ತಕ್ಕಂತಹ ವಿಧಾನಗಳಿಂದ, ಥಿಯರಿಯಿಂದ ಇನ್ನೂ ಸಹ ನಿರೂಪಿಸಲ್ಪಟ್ಟಿಲ್ಲ. ಒಂದು ಸ್ಟ್ರಾಂಗ್ ಆದಂತಹ ಮತ್ತು ಯೂನಿವರ್ಸಲಿ ಅಪ್ಲಿಕೇಬಲ್ ಆದಂತಹ ಮತ್ತು ಎಲ್ಲರೂ ಒಪ್ಪಿಕೊಳ್ಳಲ್ಪಟ್ಟಂತಹ ಪ್ರಬಲ ವಿಧಾನ ಅಥವಾ ಸಿದ್ಧಾಂತಗಳಿಂದ ಇನ್ನೂ ಇದು ನಿರೂಪಿಸಲ್ಪಟ್ಟಿಲ್ಲ. ಇನ್ನೂ ಸಾಕಷ್ಟು ವಿಷಯಗಳನ್ನ ಪ್ರತಿಪಾದನೆ ಮಾಡುವ ಹಂತದಲ್ಲಿನೇ ಇದೆ. ಸೊ ಇದನ್ನ ನಾವು ಅದಕ್ಕೆ ಪ್ರೀ ಪ್ಯಾರಾಡಿಗ್ಮೆಟಿಕ್ ಸ್ಟೇಜ್ ಅಂತ ಕರಿತೇವೆ. ನೆಕ್ಸ್ಟ್ ಇದು ತುಲನಾತ್ಮಕ ರಾಜಕೀಯದೊಂದಿಗೆ ಸಾಕಷ್ಟು ನಿಕಟ ಸಂಪರ್ಕವನ್ನ ಹೊಂದಿದೆ. ಅಂದ್ರೆ ಮೊದಲನೇ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ಚರ್ಚೆ ಮಾಡಿದ್ವಿ, ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಂಪೇರಿಟಿವ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ಸೊ ಯಾವ ರೀತಿ ತುಲನಾತ್ಮಕ ರಾಜಕೀಯ ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಅಭಿವೃದ್ಧಿಗೆ ತನ್ನದೇ ಆದಂತ ಕೊಡುಗೆಯನ್ನು ನೀಡುತ್ತೆ, ಮತ್ತು ಅವೆರಡು ಒಟ್ಟಿಗೆ ಸಾಕ್ತವೆ, ಅವುಗಳನ್ನ ಪ್ರತ್ಯೇಕವಾಗಿ ನೋಡೋದಕ್ಕೆ ಬರೋದಿಲ್ಲ ಅನ್ನೋದನ್ನ ನಾವು ಮೊದಲನೇ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಓಕೆ, ಸೊ ಅದು ಕೂಡ ಇದರ ಒಂದು ಫ್ಯೂಚರ್. ದೆನ್ ಇಟ್ಸ್ ಎಕಾಲಜಿಕಲ್ ಇನ್ ನೇಚರ್ ಇನ್ ಇಟ್ಸ್ ಅಪ್ರೋಚ್, ಪರಿಸರದ ವಿಜ್ಞಾನದ ದೃಷ್ಟಿಕೋನವನ್ನ ಹೊಂದಿದೆ. ಯಾಕಂದ್ರೆ ಆಡಳಿತ ಅನ್ನೋದು ಬಾಹ್ಯ ಪರಿಸರದಿಂದ ಪ್ರಭಾವಕ್ಕೊಳಗಾಗಲ್ಪಡುತ್ತೆ, ಹಾಗೆ ತನ್ನ ಸುತ್ತಮುತ್ತಲಿನ ಅನೇಕ ಅಂಶಗಳ ಮೇಲೆ ಆಡಳಿತ ತನ್ನ ಪ್ರಭಾವವನ್ನು ಬೀರತ್ತೆ. ಸೊ ಪರಸ್ಪರ ಪರಿಸರದ ಎಕಾಲಜಿಕಲ್ ನೇಚರ್ ಅಂತ ಏನ್ ಕರಿತೀವಿ, ಅದು ಇದರ ಅತ್ಯಂತ ಸ್ಪಷ್ಟವಾದಂತ ಲಕ್ಷಣ. ದೆನ್ ಇಟ್ಸ್ ಎಂಪಿರಿಕಲ್ ಇನ್ ನೇಚರ್ ಅಂತ ಕರಿತೀವಿ, ಪ್ರಾಯೋಗಿಕ ಸ್ವಭಾವವನ್ನ ಹೊಂದಿದೆ. ಯಾಕಂದ್ರೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಧ್ಯಯನದ ಒಂದು ರಚನಾತ್ಮಕ ಮಾದರಿಗಳು, ಆಡಳಿತ ವ್ಯವಸ್ಥೆಗಳ ನಡವಳಿಕೆಗಳ ಬಗ್ಗೆ ಎಂಪಿರಿಕಲ್ ಆಗಿ, ವಾಸ್ತವವಾಗಿ ನಾವು ಫೀಲ್ಡ್ ನಲ್ಲಿ ಮಾಹಿತಿಗಳನ್ನ, ನೈಜ ಅಂಶಗಳನ್ನ ಸಂಗ್ರಹ ಮಾಡಿ ಅಧ್ಯಯನ ಮಾಡ್ತೀವಿ. ಹೀಗಾಗಿ ಇದು ಪ್ರಾಯೋಗಿಕ ಸ್ವಭಾವವನ್ನ ಹೊಂದಿದೆ. ಇದು ಅಭಿವೃದ್ಧಿ ಆಡಳಿತಕ್ಕೆ ಒತ್ತು ನೀಡುತ್ತೆ. ಸೊ ಅಂದ್ರೆ ರಿಗ್ಸ್ ಅವರು ಮುಖ್ಯವಾಗಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಹಾಯದಿಂದ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರಿತೀವಿ, ಮೂರನೇ ಪ್ರಪಂಚದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನು ಹೊಸದಾಗಿ ಸ್ವಾತಂತ್ರ್ಯ ಪಡ್ಕೊಂಡು ತಮ್ಮ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಪ್ರಯತ್ನವನ್ನ ಪಡ್ತಾ ಇದ್ವು, ಅಂತ ಸಂದರ್ಭದಲ್ಲಿ ಆ ರಾಷ್ಟ್ರಗಳ ಆಡಳಿತದ ಅಭಿವೃದ್ಧಿಗೆ ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೆಚ್ಚು ಒತ್ತನ್ನ ಕೊಡುತ್ತೆ. ಅಭಿವೃದ್ಧಿ ಆಡಳಿತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ. ಹೀಗಾಗಿ ಇದನ್ನ ಆಡಳಿತದ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂತಹ ವಿಷಯ ಅಂತ ನಾವು ಹೇಳ್ತೇವೆ. ಸೊ ದಿಸ್ ಆರ್ ದಿ ಫೀಚರ್ಸ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇನ್ನು what is the difference between public administration and comparative public administration? ಆರ್ ಡಿಫರೆನ್ಸ್ ಆಗಿರ್ಬೋದು, ಹೋಲಿಕೆ ಆಗಿರ್ಬೋದು, ಒಟ್ಟಿನಲ್ಲಿ ಇವೆರಡರ ನಡುವಿನ ಸಂಬಂಧವನ್ನ ನೋಡೋದಾದ್ರೆ ಸಾರ್ವಜನಿಕ ಆಡಳಿತ ಮತ್ತು
ತುಲನಾತ್ಮಕ ಸಾರ್ವಜನಿಕ ಆಡಳಿತಕ್ಕೂ ಇರ್ತಕ್ಕಂಥ ಸಂಬಂಧವನ್ನ ನೋಡುವುದಾದ್ರೆ, ಸೊ ಏನು ವ್ಯತ್ಯಾಸ ಇರ್ಬೋದು, ಹೋಲಿಕೆ ಇರ್ಬೋದು, ಟೋಟಲಿ ಇಟ್ಸ್ ರಿಲೇಶನ್ಶಿಪ್ ಅನ್ನ ಚರ್ಚೆ ಮಾಡೋದಾದ್ರೆ, ಸೊ ಮೊದಲನೇ ಪಾಯಿಂಟ್, ಸಾರ್ವಜನಿಕ ಆಡಳಿತ ಕಲ್ಚರ್ ಬೌಂಡ್ ಅಂತ ಕರಿತೀವಿ, ಸಂಸ್ಕೃತಿಗೆ ಬದ್ಧವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಪ್ರತಿಯೊಂದು ದೇಶದ ಆಡಳಿತ ವ್ಯವಸ್ಥೆ ಕೂಡ ತನ್ನ ದೇಶದ ಸಾಂಸ್ಕೃತಿಕ ಮೌಲ್ಯ, ರೂಢಿ, ಜಾನಪದ ಮಾರ್ಗಗಳು, ಅದರ ಸಾಮಾಜಿಕ ಮೌಲ್ಯಗಳು, ಇವೆಲ್ಲವುಗಳಿಗೆ ಅನುಗುಣವಾಗಿ ಬದ್ಧವಾಗಿ ತನ್ನ ಆಡಳಿತವನ್ನ ನಡೆಸ್ಕೊಂಡು ಹೋಗುತ್ತೆ ಸಾರ್ವಜನಿಕ ಆಡಳಿತ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಕ್ರಾಸ್ ಕಲ್ಚರಲ್ ಅಂಡ್ ಕ್ರಾಸ್ ನ್ಯಾಷನಲ್ ಅಪ್ರೋಚ್ ಅನ್ನ ಅನುಸರಿಸುತ್ತೆ. ಸೊ ಇಲ್ಲಿ ಆ ಒಂದು ಕಲ್ಚರ್ ಬೌಂಡ್ ಅನ್ನ ಮೀರಿ, ಯಾಕಂದ್ರೆ ಇಲ್ಲಿ ಎರಡು ವ್ಯವಸ್ಥೆಗಳ ನಡುವಿನ ಹೋಲಿಕೆ ಕಂಡು ಬರುತ್ತೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ. ಸೊ ಆ ದೃಷ್ಟಿಕೋನದಿಂದ ಇದು ಈ ಒಂದು ರಾಷ್ಟ್ರದ ಸಾಂಸ್ಕೃತಿಕ ಅಂಶಗಳನ್ನ ಮೀರಿ ಬೇರೆ ರಾಷ್ಟ್ರದ ಸಾಂಸ್ಕೃತಿಕ ಅಂಶಗಳ ಜೊತೆಗೆ ಹೋಲಿಕೆಯನ್ನ ಮಾಡಿ ಅಧ್ಯಯನ ಮಾಡತಕ್ಕಂತ ಕ್ರಾಸ್ ನ್ಯಾಷನಲ್, ಕ್ರಾಸ್ ಕಲ್ಚರಲ್ ಅಪ್ರೋಚ್ ಅನ್ನ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನುಸರಿಸುತ್ತೆ. ಸಾರ್ವಜನಿಕ ಆಡಳಿತ ಹೆಚ್ಚು ಅಭ್ಯಾಸಿ ಆಧಾರಿತವಾಗಿದೆ, ಅಂದ್ರೆ ಪ್ರಾಕ್ಟಿಷನರ್ ಓರಿಯೆಂಟೆಡ್ ಅಂತ ಕರಿತೀವಿ. ಯಾಕಂದ್ರೆ ಅದು ತನ್ನ ಆಡಳಿತವನ್ನ ಜಾರಿ ಮಾಡುವಾಗ ನೈಜ ಪ್ರಪಂಚದೊಂದಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ. ಆದ್ರೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ನಾಲೆಜ್ ಪರ್ಪಸ್, ಜ್ಞಾನದ ಸಲುವಾಗಿ ಜ್ಞಾನವನ್ನು ಹುಡುಕತ್ತೆ. ಅಂದ್ರೆ ಸೊ ಈ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯ ಲಕ್ಷಣಗಳೇನು, ಇನ್ನೊಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯ ಲಕ್ಷಣಗಳೇನು, ಅವೆರಡರ ನಡುವಿನ ಹೋಲಿಕೆಗಳೇನು, ವ್ಯತ್ಯಾಸಗಳೇನು, ಈ ರೀತಿ ಜ್ಞಾನವನ್ನ ಕಟ್ಟಿಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡುತ್ತೆ ಹೊರತಾಗಿ ವಾಸ್ತವವಾಗಿ ಅದು ಆಡಳಿತ ಕ್ಷೇತ್ರಕ್ಕೆ ಧುಮುಕೋದಿಲ್ಲ. ಸೊ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಇನ್ನೂ ಥಿಯರಿ ಬಿಲ್ಡಿಂಗ್ ನಲ್ಲಿದೆ, ನಾಲೆಜ್ ಬಿಲ್ಡಿಂಗ್ ನಲ್ಲಿದೆ. ಬಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಅದು ಆಡಳಿತದ ಅಪ್ಲಿಕೇಶನ್ ನಲ್ಲಿ, ಆಡಳಿತದ ಜಾರಿಯಲ್ಲಿ ತೊಡಗಿರ್ತಕ್ಕಂತಹ ವಿಷಯ ಆಗಿದೆ. ದೆನ್ ಸಾರ್ವಜನಿಕ ಆಡಳಿತ ರೂಢಿಯಲ್ಲಿದೆ ಮತ್ತು ವಿವರಣಾತ್ಮಕವಾಗಿದೆ ಅಂತ ಕರಿತೀವಿ. ಅಂದ್ರೆ ನಾರ್ಮೇಟಿವ್ ಅಂಡ್ ಡಿಸ್ಕ್ರಿಪ್ಟಿವ್ ಇನ್ ನೇಚರ್. ನಾರ್ಮೇಟಿವ್ ಅಂದ್ರೆ ಏನ್ ಹೇಳಿ, ನಿಯಮಗಳಿಗೆ ಬದ್ಧವಾಗಿ ಅದು ನಡೆಯುತ್ತೆ. ಅಂಡ್ ವಿವರಣಾತ್ಮಕವಾಗಿದೆ, ಪ್ರತಿಯೊಂದನ್ನು ಕೂಡ ಸಾರ್ವಜನಿಕ ಆಡಳಿತದ ನಿಯಮಗಳನ್ನ ವಿವರಣಾತ್ಮಕವಾಗಿ, ಸವಿವರವಾಗಿ ಬರೆದಿಡಲಾಗತ್ತೆ, ವಿವರಣಾತ್ಮಕವಾಗಿ ಹೇಳಲಾಗಿರುತ್ತೆ. ಬಟ್ CPA ಅನ್ನೋದು ಇಟ್ಸ್ ಎಂಪಿರಿಕಲ್, ಅನಾಲಿಟಿಕಲ್, ಪ್ರಾಬ್ಲಮ್ ಸೊಲ್ಯೂಷನ್ ಓರಿಯೆಂಟೆಡ್ ಅಂಡ್ ಎಕ್ಸ್ಪ್ಲನೇಟರಿ ಇನ್ ನೇಚರ್ ಅಂತ ಕರಿತೀವಿ. ಅಂದ್ರೆ ಪ್ರಾಯೋಗಿಕವಾಗಿರೋದು, ಅಂದ್ರೆ ನಿಯಮದ ಪ್ರಕಾರ ಇರೋದು ಸಾರ್ವಜನಿಕ ಆಡಳಿತ, ನಾರ್ಮೇಟಿವ್, ನಿಯಮಗಳನ್ನ ಅನುಸರಿಸಿ ಇದು ಹೀಗೆ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ. ಬಟ್ ಆ ನಿಯಮಗಳನ್ನ ಮೀರಿ ಪ್ರಾಯೋಗಿಕವಾಗಿ ಏನಾಗತ್ತೆ ಪರಿಣಾಮ, ಅದನ್ನ ಅಧ್ಯಯನ ಮಾಡೋದು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಂಪಿರಿಕಲ್ ಅಂತ ಕರಿತೀವಿ. ಓಕೆ, ನಾರ್ಮೇಟಿವ್ಗೆ ವಿರುದ್ಧ ಪದ ಎಂಪಿರಿಕಲ್. ದೆನ್ ವಿಶ್ಲೇಷಾತ್ಮಕವಾಗಿದೆ. ಸೊ ಎಂಪಿರಿಕಲ್ ಅಂದ್ರೆ ನಾರ್ಮೇಟಿವ್ಗೂ ಎಂಪಿರಿಕಲ್ಗೂ ಡಿಫ್ರೆನ್ಸ್ ಇದೆ. ಸೊ ನಾರ್ಮೇಟಿವ್ ಸಿಸ್ಟಮು ನಿಯಮಗಳನ್ನ ಹೇಳುತ್ತೆ, ಬಟ್ ನಿಯಮಗಳ ಜಾರಿ ಸಂದರ್ಭದಲ್ಲಿ ಅಲ್ಲಿ ಬೇರೆ ತರಹನೇ ಪ್ರತಿಫಲ ಬರ್ಬೋದು. ಅವಾಗ ಅದಕ್ಕೆ ಕಾರಣಗಳೇನು ಅದನ್ನು ವಿಶ್ಲೇಷಣೆ ಮಾಡತ್ತೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ವಿಶ್ಲೇಷಣೆ ಮಾಡಿ ಅಲ್ಲಿ ಒಂದು ಏನೋ ಒಂದು ಆಡಳಿತದಲ್ಲಿ ಬಂದಂತ ಸಮಸ್ಯೆಗೆ ಪರಿಹಾರವನ್ನ ಹೇಳುತ್ತೆ ಆ ವಿಶ್ಲೇಷಣೆಯ ಆಧಾರದ ಮೇಲೆ. ಓಕೆ, ಆ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿ ಹೇಳುತ್ತೆ ಅಂದ್ರೆ ಇನ್ ಎಕ್ಸ್ಪ್ಲನೇಟರಿ ಫಾರ್ಮ್, ವಿವರಣಾತ್ಮಕವಾಗಿ ತನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಅದು ನೀಡುತ್ತೆ. ಓಕೆ, ಸೊ ಹೀಗೆ ಕಂಪ್ಲೀಟ್ ಆಗಿ ಸಾರ್ವಜನಿಕ ಆಡಳಿತದ ಸಾಂಪ್ರದಾಯಿಕ ಶೈಕ್ಷಣಿಕ ವಿಜ್ಞಾನದಿಂದ ಈ ಸಾರ್ವಜನಿಕ ಆಡಳಿತದ ಅಧ್ಯಯನ ಹೊಸ ಆಯಾಮಗಳನ್ನು ಸೇರಿಸುತ್ತೆ. ಸೊ ಸಾಂಪ್ರದಾಯಿಕವಾದಂತ ಸಾರ್ವಜನಿಕ ಆಡಳಿತ ನಾರ್ಮೇಟಿವ್ ಅಂಡ್ ಡಿಸ್ಕ್ರಿಪ್ಟಿವ್ ಇದ್ರೆ, ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಎಂಪಿರಿಕಲ್ ಅಂಡ್ ಅನಾಲಿಟಿಕಲ್, ಪ್ರಾಬ್ಲಮ್ ಸೊಲ್ಯೂಷನ್ ಓರಿಯೆಂಟೆಡ್ ಅಂಡ್ ಎಕ್ಸ್ಪ್ಲನೇಟರಿ ಇನ್ ನೇಚರ್ ಅಂತ ಹೇಳ್ತೇವೆ. ಅಂದ್ರೆ ಹೊಸ ಆಯಾಮಗಳನ್ನೇ ಅದು ತಂದು ಕೊಡುತ್ತೆ. ವಾಟ್ ಇಸ್ ದ ಸ್ಕೋಪ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಸೊ ಇದರ ಒಂದು ವ್ಯಾಪ್ತಿ ಏನನ್ನ ಒಳಗೊಂಡಿದೆ ಅಂದ್ರೆ ಮುಖ್ಯವಾಗಿ 3 ಅಂಶಗಳನ್ನ ಒಳಗೊಳ್ಳುತ್ತೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್, ಆಡಳಿತಾತ್ಮಕ ರಚನೆಗಳು, ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಸಂಘಟನೆಯ ರಚನೆ ಅಂತ ಕರಿತೀವಿ, ಆರ್ಗನೈಸೇಷನ್ಸ್. ಸೊ ಯಾವ ರೀತಿ ರಚನೆಗಳನ್ನ ಹೊಂದಿದಾವೆ ಅಂತ. ದೆನ್ ಆಕ್ಟರ್ಸ್, ಎಕ್ಸಿಕ್ಯೂಟಿವ್ ಅಂಡ್ ಬ್ಯೂರೋಕ್ರಾಟ್ಸ್. ಸೊ ಅಲ್ಲಿ ಯಾರು ಆಕ್ಟರ್ಸ್ ಅಂದ್ರೆ ಏನು ಆ ಒಂದು ಆಡಳಿತದಲ್ಲಿ ಪಾತ್ರಧಾರಿಗಳು ಅಂತ ಕರಿತೀವಿ. ಯಾರ್ಯಾರು ಆಡಳಿತದ ಪಾತ್ರಧಾರಿಗಳು? ಒಂದು ಕಾರ್ಯಾಂಗ, ಇನ್ನೊಂದು
ಅಧಿಕಾರಶಾಹಿ ಅಥವಾ ನೌಕರಶಾಹಿ ವರ್ಗ ಅಂತ ಕರಿತೀವಿ, ಇನ್ನೊಂದು ಕಾರ್ಯಾಂಗೀಯ ವರ್ಗ. ಸೊ ಇವರಿಬ್ರು ಕೂಡ ಆಡಳಿತದ ಜಾರಿಯಲ್ಲಿ ಪ್ರಮುಖ ಪಾತ್ರಧಾರಿಗಳು. ಸೊ ಅವರನ್ನು ಒಳಗೊಳ್ಳುತ್ತೆ. ದೆನ್ ಆಕ್ಷನ್ಸ್, ಅವರು ಕೈಗೊಳ್ಳತಕ್ಕಂತಹ ಕ್ರಮಗಳು. ಸೊ ಅಧಿಕಾರಶಾಹಿಗಳ ನಡವಳಿಕೆ ಮತ್ತು ಎಕ್ಸಿಕ್ಯೂಟಿವ್ಸ್ ನ ನಡವಳಿಕೆ ಎರಡನ್ನೂ ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಮುಖ್ಯವಾಗಿ ಮೊದಲನೇದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರು, ಆ ಸ್ಟ್ರಕ್ಚರ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಅಡ್ಮಿನಿಸ್ಟ್ರೇಷನ್ ನ ಜಾರಿ ಮಾಡ್ತಕ್ಕಂತಹ ಆಕ್ಟರ್ಸು, ಆ ಆಕ್ಟರ್ಸ್ ತೆಗೆದುಕೊಳ್ತಕ್ಕಂತಹ ಆಕ್ಷನ್ಸ್. ಸೊ ಈ ಮೂರರ ಬಗ್ಗೆ ಸಮಗ್ರವಾಗಿ ಇದರ ವ್ಯಾಪ್ತಿಯಲ್ಲಿ ನಾವು ನೋಡ್ತೇವೆ. ಸೊ ಈ ಎಲ್ಲಾ ಅಂಶಗಳನ್ನ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನೋಡ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್, ಆಕ್ಟರ್ಸ್ ಅಂಡ್ ಆಕ್ಷನ್ಸ್ ಅನ್ನುವ 3 ಅಂಶಗಳನ್ನ ವಿವಿಧ ಹಂತಗಳಲ್ಲಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅಧ್ಯಯನ ಮಾಡಲಾಗತ್ತೆ. ಸೊ ಯಾವ್ಯಾವ ಲೆವೆಲ್ಲು, ಯಾವ್ಯಾವ ಹಂತ? ಒಂದು ಮ್ಯಾಕ್ರೋ ಲೆವೆಲ್ ಅಂತ ಕರಿತೀವಿ. ಸೊ ಮ್ಯಾಕ್ರೋ ಲೆವೆಲ್ ನಲ್ಲಿ ವಿವಿಧ ರಾಷ್ಟ್ರಗಳ ಸಾರ್ವಜನಿಕ ಆಡಳಿತಗಳ ನಡುವೆ ನಡೀತಿರ್ತಕ್ಕಂತಹ ಸಮಸ್ಯೆಗಳ ತುಲನಾತ್ಮಕ ವಿಶ್ಲೇಷಣೆ. ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಸಾರ್ವಜನಿಕ ಆಡಳಿತದ ಸಮಸ್ಯೆಗಳಿಂದ ಅವುಗಳನ್ನ ಹೋಲಿಕೆ ಮಾಡಿ ವಿಶ್ಲೇಷಣೆ ಮಾಡೋದು ಮ್ಯಾಕ್ರೋ ಲೆವೆಲ್, ಬೃಹತ್ ಮಟ್ಟದಲ್ಲಿ ನಡೆಯತಕ್ಕಂಥದ್ದು. ಇನ್ನು ಸೂಕ್ಷ್ಮ ಮಟ್ಟ ಅಂದ್ರೆ ಸೊ ಇದರ ಒಂದು ವ್ಯಾಪ್ತಿ ಒಂದೇ ದೇಶಕ್ಕೆ ಸೀಮಿತವಾಗಿರುತ್ತೆ. ಇಲ್ಲಿ ಒಂದೇ ದೇಶದ ಕ್ರಾಸ್ ಕಲ್ಚರಲ್ ಸ್ಟಡೀಸ್ ಅಂತ ಕರಿತೀವಿ ನಾವು. ಒಂದೇ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಆಡಳಿತಾತ್ಮಕ ಸಂಸ್ಥೆಗಳನ್ನ ಹೋಲಿಕೆ ಮಾಡಿ ಅಧ್ಯಯನ ಮಾಡೋದು, ಅಥವಾ ಒಂದೇ ರಾಷ್ಟ್ರದೊಳಗಿನ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ಸ್ ಅನ್ನ ಅಧ್ಯಯನ ಮಾಡೋದು. ಇದನ್ನೇ ರಿಗ್ಸ್ ಏನಂತ ಕರೀತಾರೆ, ಐಡಿಯೋಗ್ರಫಿಕ್ ಸ್ಟಡೀಸ್ ಅಂತ ಕರೀತಾರೆ. ಐಡಿಯೋಗ್ರಫಿಕ್ ಸ್ಟಡೀಸ್ ಅಂದ್ರೆ ಇದರ ಹೋಲಿಕೆ ಒಂದೇ ಪ್ರದೇಶಕ್ಕೆ, ಒಂದೇ ದೇಶಕ್ಕೆ ಸೀಮಿತವಾಗಿರತ್ತೆ. ಉದಾಹರಣೆಗೆ ಹೇಳೋದಾದ್ರೆ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಕಾರ್ಯಕ್ರಮಗಳನ್ನ ಹೋಲಿಕೆ ಮಾಡೋದು, ಅಥವಾ ನಗರ ನೀತಿಗಳನ್ನ ಹೋಲಿಕೆ ಮಾಡೋದು ಪರಸ್ಪರ, ಅಥವಾ ಒಂದು ಸ್ಥಳೀಯ ಸರ್ಕಾರ ಅಥವಾ ನಗರ ಸ್ಥಳೀಯ ಸರ್ಕಾರ, ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ನಡುವಿನ ಕಾರ್ಯಕ್ರಮಗಳನ್ನ ಹೋಲಿಕೆ ಮಾಡೋದು. ಸೊ ಈ ರೀತಿ ಒಂದು ದೇಶದ ಒಳಗಡೆ ನಡೀತಕ್ಕಂತಹ ಹೋಲಿಕೆ ಆಗಿರತ್ತೆ ಸೂಕ್ಷ್ಮ ಮಟ್ಟದಲ್ಲಿ. ಇನ್ನು ಕ್ರಾಸ್ ಟೆಂಪರಲ್ ಅಂತ ಕರಿತೀವಿ, 3ನೇದು ಈ ಲೆವೆಲ್. ಅಂದ್ರೆ ಇಲ್ಲಿ ತುಲನಾತ್ಮಕ ವಿಧಾನವನ್ನ ಸಮಯಕ್ಕನುಗುಣವಾಗಿ, ಅಂದ್ರೆ ಸಮಯಕ್ಕೆ ಒಂದೊಂದು ಸಮಯದಲ್ಲಿನ ಆಡಳಿತವನ್ನು ವಿವರಿಸುವುದಕ್ಕೆ, ವಿಶ್ಲೇಷಣೆ ಮಾಡುವುದಕ್ಕೆ ಬಳಸ್ತಕ್ಕಂತಹ ಹಂತ ಇದು. ಅಂದ್ರೆ ಒಂದೊಂದು ಅವಧಿಗಳಲ್ಲಿ ಒಂದು ನಿರ್ದಿಷ್ಟ ದೇಶದ ಅಥವಾ ಪ್ರದೇಶದ ಆಡಳಿತ ವ್ಯವಸ್ಥೆ ಒಂದೊಂದು ತರನಾಗಿರುತ್ತೆ. ಸೊ ಅವುಗಳನ್ನ ಹೋಲಿಕೆ ಮಾಡೋದು ಅಥವಾ ವ್ಯತಿರಿಕ್ತಗೊಳಿಸೋದು. ಉದಾಹರಣೆಗೆ ಬ್ರಿಟಿಷ್ ಭಾರತದ ಆಡಳಿತ ವ್ಯವಸ್ಥೆಗೂ ಸ್ವಾತಂತ್ರ್ಯ ನಂತರದ ಭಾರತದ ಆಡಳಿತ ವ್ಯವಸ್ಥೆಗೂ ಹೋಲಿಕೆ ಮಾಡೋದು. ನೋಡಿ, ಇಲ್ಲಿ ಆಡಳಿತಕ್ಕೆ ಒಳಗಾಗದಂತ ಪ್ರದೇಶ ಒಂದೇ, ಭಾರತನೇ, ಆದ್ರೆ ಸಮಯ. ಸೊ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಸಮಯ ಬೇರೆ, ಸ್ವಾತಂತ್ರ್ಯ ನಂತರದ ಭಾರತದ ಆಡಳಿತ ವ್ಯವಸ್ಥೆ ಅಂದ್ರೆ ಈಗಿನ ಸಮಯ ಬೇರೆ. ಸೊ ಅಂತ ಹೋಲಿಕಾ ಅಧ್ಯಯನಗಳ ಮೂಲಕ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನ ನಾವು ಅಧ್ಯಯನ ಮಾಡೋದು, ಜೊತೆಗೆ ಅವುಗಳ ಬದಲಾವಣೆಗಳ ಜೊತೆಗೆ ನಿರಂತರತೆಗಳನ್ನು ಕೂಡ ನಾವು ಅರ್ಥವನ್ನ ಮಾಡಿಕೊಳ್ಳಬಹುದು. ಸೊ ನಾವು ಸಾಕಷ್ಟು ಈಗ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಬ್ರಿಟಿಷ್ ಮಾದರಿಗಳನ್ನ, ಬ್ರಿಟಿಷ್ ಆಡಳಿತ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿದ್ರು ಸಹ ನಮ್ಮ ಈಗಿನ ಬದಲಾದ ಸಮಯಕ್ಕನುಗುಣವಾಗಿ ನಾವು ಆ ಆಡಳಿತ ಸಂಸ್ಥೆಗಳ ರಚನೆಯಲ್ಲಿ, ಉದ್ದೇಶಗಳಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡ್ಕೊಂಡಿದೀವಿ. ಉದಾಹರಣೆಗೆ DC ಆಫೀಸ್ ಏನಿದೆಯಲ್ಲ, ಅದು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಕೊಡುಗೆ ನಮ್ಗೆ. ಆದರೆ ಸೊ ಈಗಿನ DC ಆಫೀಸಿಗೂ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ DC ಆಫೀಸ್ಗೂ ಬಹಳಷ್ಟು ವ್ಯತ್ಯಾಸಗಳಿದಾವೆ. ಕಾರಣ ಆ ಅವಧಿ ಅದು ವಸಾಹತು ಆಳ್ವಿಕೆ ಇದ್ದಂತ ಅವಧಿ, ಇದು ಸ್ವತಂತ್ರ ಭಾರತದ ಅವಧಿ. ಸೊ ಈಗ ಭಾರತದ ಒಂದು ಆಡಳಿತದ ಮುಖ್ಯ ಉದ್ದೇಶ ಏನು, ಟು ಎಸ್ಟಾಬ್ಲಿಷ್ ಎ ವೆಲ್ಫೇರ್ ಸ್ಟೇಟ್. ಸೊ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ನಡಿಯಲ್ಲಿ ಈಗಿನ DC ಆಫೀಸ್ ಕಾರ್ಯವನ್ನ ಮಾಡಬೇಕು. ಬಟ್ ಆಗ ಬ್ರಿಟಿಷ್ ಆಳ್ವಿಕೆ ವ್ಯವಸ್ಥೆಯಲ್ಲಿ ಕಂಟ್ರೋಲ್ ಮಾಡ್ತಕ್ಕಂತಹ ರೀತಿಯಲ್ಲಿ DC ಆಫೀಸ್ ಕೆಲಸವನ್ನ ಮಾಡ್ತಾ ಇತ್ತು. ಸೊ ಈ ತರಹದ ಒಂದು ಬದಲಾವಣೆಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಕ್ರಾಸ್ ಟೆಂಪರಲ್ ಲೆವೆಲ್ ಅಂತ ಹೇಳಿ, ಅಂದ್ರೆ ವಿವಿಧ ಅವಧಿಗಳಲ್ಲಿನ ಆಡಳಿತದ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡೋದಕ್ಕೆ ಈ ಹಂತದಲ್ಲಿ ಪ್ರಯತ್ನವನ್ನ ಮಾಡಲಾಗತ್ತೆ. Then what are the advantages of study of comparative public administration?
ಮುಖ್ಯವಾಗಿ ಇದು ಸಾರ್ವಜನಿಕ ಆಡಳಿತದಲ್ಲಿ ಸಾಮಾನ್ಯತೆಯನ್ನ ಯೂನಿವರ್ಸಾಲಿಟಿ ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ಆಡಳಿತ ವಿಧಾನಗಳನ್ನ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಅವೆಲ್ಲದರಲ್ಲಿ ಇದ್ದಂತ ಕೆಲವು ಸಾಮಾನ್ಯ ಅಂಶಗಳನ್ನ ಸಾಮಾನ್ಯೀಕರಿಸಿ, ಸೊ ಇಂಥ ಅಂಶಗಳನ್ನ ಎಲ್ಲಾ ಆಡಳಿತ ವ್ಯವಸ್ಥೆಗಳಲ್ಲಿ ಕೂಡ ಯೂನಿವರ್ಸಲ್ ಆಗಿ ಅಪ್ಲೈ ಮಾಡಬಹುದು ಅನ್ನುವ ಒಂದು ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡೋದಕ್ಕೆ ಅಥವಾ ವಿಷಯಗಳನ್ನ ಹೇಳೋದಕ್ಕೆ ಇದು ಸಹಾಯ ಆಗತ್ತೆ. ದೆನ್ ನಿರ್ದಿಷ್ಟ ಆಡಳಿತ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆಗಳ ಸಮೂಹದ ವಿಶಿಷ್ಟ ಲಕ್ಷಣಗಳನ್ನ ತಿಳ್ಕೊಳ್ಳೋದಕ್ಕೆ ಇದು ಸಹಾಯ ಆಗತ್ತೆ. ದೆನ್ ವಿಭಿನ್ನ ಆಡಳಿತ ವ್ಯವಸ್ಥೆಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಗುರುತಿಸೋದಕ್ಕೆ, ಯಾಕಂದ್ರೆ ಕಂಪೇರಿಟಿವ್, ಈಗ ಉದಾಹರಣೆಗೆ ಬ್ರಿಟನ್ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅಮೆರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಹೋಲಿಕೆ ಮಾಡಿ ಅಧ್ಯಯನ ಮಾಡಿದಾಗ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಕೆಲವು ಆಡಳಿತಾತ್ಮಕ ಸಂಸ್ಥೆಗಳು, ಸಾಧನಗಳು, ವೈಶಿಷ್ಟ್ಯಗಳು ಒಂದು ದೇಶ ಅಥವಾ ಯುಗದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನ ಕಂಡುಹಿಡಿಯುವುದಕ್ಕೆ ನಮ್ಗೆ ಸಹಾಯ ಮಾಡತ್ತೆ. ಅಂದ್ರೆ ಕೆಲವು ಆಡಳಿತ ಸಂಸ್ಥೆಗಳು ಒಂದು ನಿರ್ದಿಷ್ಟವಾದಂತಹ ದೇಶದಲ್ಲಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಮಾತ್ರ ಉತ್ತಮವಾಗಿ ಕೆಲಸವನ್ನ ಮಾಡ್ತವೆ, ಇನ್ನು ಉಳಿದಂತಹ ಸಮಯದಲ್ಲಿ ಅವು ಯಶಸ್ವಿ ಆಗ್ಲಿಕ್ಕಿಲ್ಲ, ವೈಫಲ್ಯಕ್ಕೆ ಒಳಗಾಗಬಹುದು. ಕಾರಣ ಅವುಗಳ ಮೇಲೆ ತನ್ನದೇ ಆದಂತಹ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂಶಗಳ ಪರಿಣಾಮ ಎದ್ದು ಕಾಣಿಸುತ್ತೆ. ಎಕಾಲಜಿಕಲ್ ಅಪ್ರೋಚ್ ಅಂತ ಬಳಸ್ತೀವಿ ನಾವು. ಸೊ ಆ ಎಕಾಲಜಿಕಲ್ ಅಪ್ರೋಚ್ ಅಲ್ಲಿ ಆಡಳಿತ ಅನ್ನೋದು ತನ್ನ ಸುತ್ತಮುತ್ತಲಿನ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂಶಗಳ ಪ್ರಭಾವಕ್ಕೆ ಒಳಪಡುವುದರಿಂದ ಅದು ಒಂದು ಅವಧಿಯ ಆಡಳಿತಕ್ಕೂ ಇನ್ನೊಂದು ಅವಧಿಯ ಆಡಳಿತಕ್ಕೂ ವ್ಯತ್ಯಾಸವನ್ನ ಉಂಟು ಮಾಡತ್ತೆ. ಸೊ ಇಂತಹ ವ್ಯತ್ಯಾಸಗಳಿಂದ ಒಂದು ಕಾಲಘಟ್ಟದಲ್ಲಿ ಯಶಸ್ವಿಯಾದಂತಹ ಆಡಳಿತಾತ್ಮಕ ಸಂಸ್ಥೆ ಇನ್ನೊಂದು ಕಾಲದಲ್ಲಿ ವೈಫಲ್ಯವನ್ನ ಹೊಂದಬಹುದು. ಸೊ ಇದನ್ನ ಕಂಡುಕೊಳ್ಳೋಕೆ, ಗುರುತಿಸೋದಕ್ಕೆ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಹಾಯ ಮಾಡುತ್ತೆ. ಇನ್ನು ಅಧಿಕಾರಶಾಹಿಗಳ ನಡವಳಿಕೆಯಲ್ಲಿನ ವ್ಯತ್ಯಾಸಗಳನ್ನ ವಿವರಿಸುತ್ತೆ. ಮುಖ್ಯವಾಗಿ ಎಲ್ಲಾ ದೇಶಗಳಲ್ಲಿ ಬ್ಯೂರೋಕ್ರಾಟ್ಗಳ ಜವಾಬ್ದಾರಿ ಒಂದೇ ಆದ್ರೂ, ಅವರ ಕಾರ್ಯವಿಧಾನ ಒಂದೇ ಆದ್ರೂ ಸಹ ಅವರ ನಡವಳಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತೀವಿ ನಾವು. ಬೇರೆ ಬೇರೆ ದೇಶಗಳ ಅಧಿಕಾರಶಾಹಿಗಳ ನಡವಳಿಕೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಈಗ ಅಮೆರಿಕದ ಅಧಿಕಾರಶಾಹಿಗಳ ನಡವಳಿಕೆನೇ ಬೇರೆ, ಭಾರತದ ಅಧಿಕಾರಶಾಹಿಗಳ ನಡವಳಿಕೆನೇ ಬೇರೆ ಆಗಿರುತ್ತೆ. ಸೊ ಯಾಕೆ ಈ ವ್ಯತ್ಯಾಸ ಅನ್ನೋದನ್ನ ನಾವು ಈ ತುಲನಾತ್ಮಕ ಕಾರ್ಯಕ್ಷಮತೆಯ ಮೂಲಕ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆ ಮೂಲಕ ಯಾವುದೇ ಶಾಹಿಯ ಕಾರ್ಯಕ್ಷಮತೆಯಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆಯನ್ನ ತರಬಹುದಕ್ಕೆ, ಅಗತ್ಯ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಇದು ಮಾರ್ಗದರ್ಶನ ನೀಡುತ್ತೆ. ಯಾಕೆಂದ್ರೆ ಒಂದು ಅಧಿಕಾರಶಾಹಿ ನಡವಳಿಕೆ ಯಶಸ್ಸನ್ನ ಕಂಡಿರತ್ತೆ, ಉತ್ತಮವಾದ ದಕ್ಷವಾದ ಆಡಳಿತವನ್ನ ಒದಗಿಸಿರತ್ತೆ. ಇನ್ನೊಂದು ಅಧಿಕಾರಶಾಹಿ ನಡವಳಿಕೆ ಅದನ್ನ ಕಂಡುಕೊಂಡಿರೋಕೆ ಸಾಧ್ಯ ಆಗಿರೋದಿಲ್ಲ. ಅವಾಗ ಉತ್ತಮವಾದಂತ ಆಡಳಿತಾತ್ಮಕ ಅಧಿಕಾರಶಾಹಿ ನಡವಳಿಕೆಯನ್ನ ನಾವು ಇನ್ನೊಂದು ವ್ಯವಸ್ಥೆಗೆ ಸುಲಭವಾಗಿ ಪರಿಹಾರ ರೂಪದಲ್ಲಿ ಅಥವಾ ಸುಧಾರಣೆಯ ರೂಪದಲ್ಲಿ ಅಳವಡಿಸೋಕೆ ಸಾಧ್ಯ ಆಗುತ್ತೆ. ಇದು ಕೂಡ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಪ್ರಯೋಜನ ಅಂತ ಕರಿತೀವಿ ನಾವು. ನೈಜ ಜಗತ್ತಿನಲ್ಲಿ ಕಾಂಕ್ರೀಟ್ ಸನ್ನಿವೇಶಗಳನ್ನ, ಕಾಂಕ್ರೀಟ್ ಸನ್ನಿವೇಶ ಅಂದ್ರೆ ಅತ್ಯಂತ ಕಠಿಣ ಸನ್ನಿವೇಶಗಳನ್ನ ಮತ್ತು ಪ್ರಾಯೋಗಿಕ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಸಹಾಯವಾಗುತ್ತೆ. ಇದಕ್ಕೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡುವುದಾದ್ರೆ, ಕೋವಿಡ್ ಸನ್ನಿವೇಶದಲ್ಲಿ ಪ್ರತಿಯೊಂದು ದೇಶಕ್ಕೂ ಕೂಡ ಕೋವಿಡ್ ಸಾಂಕ್ರಾಮಿಕ ಫಸ್ಟ್ಗೆ ಅದು ರೆಕಗ್ನೈಸೇಷನ್, ಅದರ ಒಂದು ಸ್ವರೂಪ ಬಯಲಾದ ತಕ್ಷಣ ಒಂದು ವೈರಸ್ ಹರಡುವಿಕೆ ಆಯ್ತು, ಅದರ ಒಂದು ದುಷ್ಪರಿಣಾಮ ಆಯ್ತು. ಅದು ಗೊತ್ತಾದ ತಕ್ಷಣ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಕ್ಕಂಥ ಸನ್ನಿವೇಶವನ್ನ ಎದುರಿಸಿದ್ವು. ಆಗ ಆದಷ್ಟು ಬೇರೆ ರಾಷ್ಟ್ರಗಳು ಏನ್ ಮಾಡ್ತಿದ್ದಾವೆ, ಉದಾಹರಣೆಗೆ ಕೋವಿಡ್ ಒಂದು ಸಾಂಕ್ರಾಮಿಕ ರೋಗಕ್ಕೆ ಮೊದಲು ತುತ್ತಾದಂತಹ ಚೀನಾ ಯಾವ ರೀತಿ ಆ ಒಂದು ಸಾಂಕ್ರಾಮಿಕ ರೋಗವನ್ನ ಎದುರಿಸುವಲ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ತು, ಯಾವ್ಯಾವ ಸೌಲಭ್ಯಗಳನ್ನ ಅದ್ರ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಕ್ರಮಗಳನ್ನ ಅನುಸರಿಸ್ತು, ಅಥವಾ ಆ ಒಂದು ರೋಗಕ್ಕೆ ಈಡಾದಂತಹ ರೋಗಿಗಳನ್ನ ವಾಸಿ ಮಾಡೋದಕ್ಕೆ ಏನೇನು ಸೌಲಭ್ಯಗಳನ್ನು ಒದಗಿಸಿಕೊಡಲಾಯಿತು. ಈ ಪ್ರತಿಯೊಂದನ್ನು ಕೂಡ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ನೋಡಿ ಕಲಿತಕ್ಕಂತಹ ಒಂದು ಸನ್ನಿವೇಶಕ್ಕೆ ಅಲ್ಲಿ ಅಳವಡಿಸ್ಕೊಂಡು
ಸೊ ಪ್ರತಿಯೊಂದು ರಾಷ್ಟ್ರ ಕೂಡ ಚೀನಾ ಏನ್ ಮಾಡ್ತಿದೆ, ಭಾರತ ಚೀನಾದಿಂದ ಸ್ಟಾರ್ಟಿಂಗ್ ಅಲ್ಲಿ ಏನು ಕೋವಿಡ್ ಟೆಸ್ಟ್ ಕಿಟ್ಗಳನ್ನ ಆಮದು ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಎಲ್ಲವನ್ನು ಚೀನಾವನ್ನ ನೋಡಿ ಚೀನಾ ಮಾದರಿಯಲ್ಲಿನೇ ಪ್ರತಿಯೊಂದು ರಾಷ್ಟ್ರ, ಯಾಕಂದ್ರೆ ಮೊದಲು ಕೋವಿಡ್ ರೋಗವನ್ನ ಅದೇ ಎದುರಿಸಿತ್ತು. ಸೊ ಹೀಗಾಗಿ ಯಾಕಂದ್ರೆ ನಾವು ಈ ಅತ್ಯಂತ ಕಠಿಣ ಸನ್ನಿವೇಶವನ್ನ ಸುಲಭವಾಗಿ ಮತ್ತು ಅತಿ ಬೇಗನೆ ಆ ಒಂದು ಸಮಸ್ಯೆನ ಎದುರಿಸೋದಕ್ಕೆ ತಯಾರಾಗ್ಬೇಕು, ಟೈಮ್ ಇಲ್ಲ ಅಂತ ಸಂದರ್ಭದಲ್ಲಿ ಬೇರೆ ರಾಷ್ಟ್ರ ಏನ್ ಮಾಡಿದೆ ಅದನ್ನ ನೋಡಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮ ದೇಶದಲ್ಲಿ ಆ ತರಹದ ಕೋವಿಡ್ ನಿಯಮಗಳನ್ನ ಅನುಸರಿಸ್ತಕ್ಕಂತಹ ನಾವು ವಾಸ್ತವ ಸನ್ನಿವೇಶವನ್ನ ನೋಡಿದ್ವಿ. ಓಕೆ, ಸೊ ಈ ರೀತಿ ಏನು ಆಡಳಿತ ನಿರ್ವಾಹಕರು ತಮ್ಮ ಕೆಲಸದ ಹಲವು ಅಂಶಗಳಲ್ಲಿ ಸೊ ಈ ರೀತಿ ಕಂಪೇರಿಟಿವ್ ಸ್ಟಡೀಸ್ ಮೂಲಕ ಕಾಂಕ್ರೀಟ್ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ತಕ್ಕಂತಹ ಅಂಶವನ್ನ ಇದರಿಂದ ಮಾಡಬಹುದು. ದೆನ್ ಇತರೆ ದೇಶಗಳಲ್ಲಿನ ಆಡಳಿತ ಸಂಸ್ಥೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ನಮ್ಮ ಜ್ಞಾನವನ್ನ ಸುಧಾರಿಸಬಹುದು. ಸೊ ಬೇರೆ ಬೇರೆ ಆಡಳಿತ ಸಂಸ್ಥೆಗಳು, ಬೇರೆ ದೇಶಗಳ ಆಡಳಿತ ಸಂಸ್ಥೆಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಓಕೆ, ಸೊ ಆ ರಾಷ್ಟ್ರ, ಆ ವ್ಯವಸ್ಥೆ ಯಾವ ರೀತಿ ನಮ್ಮ ದೇಶದ ಆಡಳಿತ ಸಂಸ್ಥೆ ಮತ್ತು ಅಭ್ಯಾಸಗಳಿಗಿಂತ ವಿಭಿನ್ನವಾಗಿದೆ, ಉತ್ತಮವಾಗಿದೆ ಅಥವಾ ಹಿಂದೆ ಉಳಿದಿದೆ. ಸೊ ಈ ರೀತಿಯ ಒಂದು ಅಂಶಗಳನ್ನೆಲ್ಲ ನಾವು ಕಂಡುಕೊಂಡು ಅಲ್ಲಿದ್ದಂತಹ ಉತ್ತಮ ಅಂಶಗಳನ್ನ ನಮ್ಮ ಆಡಳಿತ ವ್ಯವಸ್ಥೆಗಳಲ್ಲೂ ಕೂಡ ಅಳವಡಿಸಿಕೊಳ್ಳೋಕೆ ಸಾಧ್ಯ ಆಗತ್ತೆ. ಉದಾಹರಣೆಗೆ ಈ ಓಂಬಡ್ಸ್ಮನ್ ಅನ್ನುವ ಒಂದು ಪದ್ಧತಿಯನ್ನ, ಸೊ ಓಂಬಡ್ಸ್ಮನ್ ಪದ್ಧತಿ ಅನ್ನೋದು ಮೊದಲನೆಯದಾಗಿ ಪರಿಚಯ ಆಗಿದ್ದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ನಲ್ಲಿ, ಸ್ವೀಡನ್ ಸೇರಿದಂತೆ ಅನೇಕ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳಲ್ಲಿ ಓಂಬಡ್ಸ್ಮನ್ ಪದ್ಧತಿ ಮೊದಲು ಜಾರಿಯಾಗಿದ್ದು. ಸೊ ಅದನ್ನ ಮಾದರಿಯಾಗಿಟ್ಟುಕೊಂಡು ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಅನೇಕ ಓಂಬಡ್ಸ್ಮನ್ ರೀತಿಯ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ವು. ಅದಕ್ಕೆ ನಮ್ಮ ದೇಶದ ಉದಾಹರಣೆಯನ್ನ ಕೊಡೋದಾದ್ರೆ ಈ ಲೋಕಾಯುಕ್ತ ಮತ್ತು ಲೋಕಪಾಲ ಸಂಸ್ಥೆಗಳ ಸ್ಥಾಪನೆ, ಅಂದ್ರೆ ತಮ್ಮ ತಮ್ಮ ದೇಶದ ಒಂದು ಪ್ರಾದೇಶಿಕತೆಗೆ ತಕ್ಕಂತೆ, ಸನ್ನಿವೇಶಕ್ಕೆ ತಕ್ಕಂತೆ ಓಂಬಡ್ಸ್ಮನ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಓಕೆ, ಸೊ ಇದು ಇತರೆ ದೇಶಗಳ ಆಡಳಿತ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಈ ತರಹದ ಸುಧಾರಣೆಗಳನ್ನ ತರೋದಕ್ಕೆ ಸಾಧ್ಯ ಆಗತ್ತೆ. ವಾಟ್ ಆರ್ ದಿ ಲಿಮಿಟ್ಸ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಸೊ ಇದರ ನ್ಯೂನತೆಗಳು ಏನೇನು? ಸೊ ಇದು ಮುಖ್ಯವಾಗಿ ಆರಂಭದಲ್ಲಿ ಅನ್ವಯಿಕ ಅಂಶವನ್ನ ಅಭಿವೃದ್ಧಿಪಡಿಸೋದಕ್ಕೆ ತನ್ನ ಉದ್ದೇಶವನ್ನ, ಅಂದ್ರೆ ಅಪ್ಲೈಡ್ ನಾಲೆಡ್ಜ್ ಅಥವಾ ಏನು ಪ್ರಾಯೋಗಿಕ ಸಮಸ್ಯೆಗೆ ಉತ್ತರವನ್ನ ಕಂಡುಹಿಡಿತಕ್ಕಂತಹ ಉದ್ದೇಶವನ್ನ ಇಟ್ಕೊಂಡಿತ್ತು. ಬಟ್ ನಂತರದಲ್ಲಿ ಏನಾಯ್ತು, ಇದರ ಪ್ರಾಯೋಗಿಕ ಅನ್ವಯದ ಅಗತ್ಯತೆ ಕ್ರಮೇಣವಾಗಿ ಬಹಳ ದುರ್ಬಲವಾಯಿತು. ಸೊ ಪ್ರಾಯೋಗಿಕವಾದಂತಹ ಸಮಸ್ಯೆಗೆ ಉತ್ತರ ಕಂಡುಹಿಡಿಯುವ ಬದಲಿಗೆ ಕೇವಲ ನಾಲೆಡ್ಜ್ ಗೇನ್, ಸೊ ಮಾಹಿತಿ ಸಂಗ್ರಹ ಅಥವಾ ಜ್ಞಾನ ಸಂಗ್ರಹಕ್ಕೇನೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತು. ಎರಡನೇ ನ್ಯೂನತೆ ಏನು ಅಂದ್ರೆ, ಇದು ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ, ಸೊ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಅಡೆತಡೆಗಳು ಬಂದಾಗ ಆ ಅಡೆತಡೆಗಳನ್ನ ನಿವಾರಿಸುವ ರೀತಿ ಮಾರ್ಗದರ್ಶನ ಮಾಡೋದಕ್ಕೆ CPA ವಿಫಲವಾಗಿದೆ. ಯಾಕೆ ಅಂದ್ರೆ ಇದು ಪರಿಹಾರ ಮಾರ್ಗಗಳನ್ನ ಕಂಡುಕೊಳ್ಳೋದಕ್ಕಿಂತ ಕೇವಲ ಜ್ಞಾನವನ್ನ ಸಂಗ್ರಹ ಮಾಡುವ ಒಂದು ಕಾರ್ಯದಲ್ಲೇ ತೊಡಗಿರೋದ್ರಿಂದ ವಾಸ್ತವ ಸಮಸ್ಯೆಗಳಿಗೆ ಅಥವಾ ಏನು ಫೀಲ್ಡ್ ಪ್ರಾಬ್ಲಮ್ಸ್ ಅಂತ ಏನ್ ಕರಿತೀವಿ, ಆ ಫೀಲ್ಡ್ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವಲ್ಲಿ ಇದು ವಿಫಲವಾಗಿದೆ. ಇದು ಕೂಡ ಇದರ ಒಂದು ಲಿಮಿಟೇಷನ್ ಅಂತ ನಾವು ಕರಿತೇವೆ. ದೆನ್ ಅಭಿವೃದ್ಧಿಪಡಿಸಿದಂತ ಸಿದ್ಧಾಂತಗಳನ್ನ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಲಾಗಿಲ್ಲ. ಎಸ್, ಇದು ಕೆಲವೊಂದು ಸಿದ್ಧಾಂತಗಳನ್ನ ಅಭಿವೃದ್ಧಿಪಡಿಸಿದೆ. ಪರಸ್ಪರ ವ್ಯವಸ್ಥೆಗಳನ್ನ ಹೋಲಿಕೆ ಮಾಡೋದ್ರ ಮೂಲಕ ಎಲ್ಲಾ ವ್ಯವಸ್ಥೆಗಳಲ್ಲಿದ್ದಂತಹ ಸಾಮಾನ್ಯ ಅಂಶಗಳನ್ನ ಸಾಮಾನ್ಯೀಕರಿಸಿ ಒಂದು ಸಿದ್ಧಾಂತವನ್ನ ತಯಾರು ಮಾಡಿದೆ. ಕೆಲವು ಸಿದ್ಧಾಂತಗಳನ್ನ ಅಭಿವೃದ್ಧಿಪಡಿಸಿದೆ, ಆದ್ರೆ ಅವುಗಳನ್ನ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಲಾಗಿಲ್ಲ. ಸೊ ಇದು ಅದರ ನ್ಯೂನತೆ. ದೆನ್ ಇದು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತನ್ನದೇ ಆದಂತಹ ಮಾದರಿಯೊಂದಿಗೆ ಪ್ರಾರಂಭವಾಯಿತು, ಆದ್ರೆ ಇದುವರೆಗೆ ಯಾವುದನ್ನು ಕೂಡ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಅಭಿವೃದ್ಧಿಪಡಿಸಿಲ್ಲ. ಸೊ ಹೀಗಾಗಿ ಇದರಿಂದ ಯಾವುದೇ ಒಂದು ಏನು ಸ್ಕೂಲ್ ಆಫ್ ಸ್ಟಡೀಸ್ ಅಂತ ಏನ್ ಕರಿತೀವಿ ನಾವು, ಸಾಂಪ್ರದಾಯಿಕತೆಯನ್ನ ಅಥವಾ ಅದನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ. ಸೊ ಇದರ ಒಂದು ಈ ನ್ಯೂನತೆಯನ್ನ ಪೀಟರ್ ಸಾವೇಜ್ ಅವರು ಏನಂತ ಟೀಕಿಸ್ತಾರೆ ಅಂದ್ರೆ,
ಇದರ ಒಂದು ಮಾದರಿ ಗೊಂದಲವಾಗಿದೆ. ಸೊ ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಪ್ರತಿಫಲ ಹೇಗಿದೆ, ಫಲಿತಾಂಶ ಹೇಗಿದೆ ಅಂದ್ರೆ ಪ್ಯಾರಾಡಿಗ್ಮೆಟಿಕ್ ಕನ್ಫ್ಯೂಷನ್ ಅಂತ ಕರೀತಾರೆ. ಓಕೆ, ಸೊ ಆದ್ರೆ ರಿಗ್ಸ್ ಈ ಒಂದು ಕನ್ಫ್ಯೂಷನ್ ಅನ್ನ, ಈ ಒಂದು ಟೀಕೆಯನ್ನ ಏನಂತ ಸ್ವೀಕರಿಸ್ತಾರೆ ಅಂದ್ರೆ, ಎಸ್, ಇಂಥ ಕನ್ಫ್ಯೂಷನ್ ಇರಲೇಬೇಕು, ಗೊಂದಲ ಇರಲೇಬೇಕು, ಬಿಕಾಸ್ ದಿಸ್ ಕನ್ಫ್ಯೂಷನ್ ಈಸ್ ಎ ವರ್ಚ್ಯೂ. ಇದೇ ಒಂದು ಸದ್ಗುಣ, ಗೊಂದಲವೇ ಒಂದು ಸದ್ಗುಣ ಅಂತ ಕರೀತಾರೆ ರಿಗ್ಸ್. ಯಾಕೆ ಅಂದ್ರೆ ಎಲ್ಲಿವರೆಗೂ ನಮ್ಗೆ ಕನ್ಫ್ಯೂಷನ್ ಇರುತ್ತೋ ಅಲ್ಲಿವರೆಗೆ ಕ್ಯೂರಿಯಾಸಿಟಿ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ, ಉತ್ಸಾಹ ಇರುತ್ತೆ ಕೆಲಸ ಮಾಡೋದಕ್ಕೆ. ಮತ್ತೆ ಪ್ರತಿಯೊಂದು ಪ್ರೀ ಪ್ಯಾರಾಡಿಗ್ಮೆಟಿಕ್ ಫೀಲ್ಡ್ ನಲ್ಲಿ ಈ ತರಹದ ಗೊಂದಲಗಳಿರೋದು ಸಹಜ. ಯಾಕಂದ್ರೆ ಈ ವಿಷಯನೇ ಇನ್ನು ಪ್ರೀ ಪ್ಯಾರಾಡಿಗ್ಮೆಟಿಕ್ ಹಂತದಲ್ಲಿ ಇರೋದ್ರಿಂದ ಇದು ತನ್ನದೇ ಆದಂತಹ ನಿರ್ದಿಷ್ಟ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡುವ ಹಂತದವರೆಗೂ, ಆ ಹಂತವನ್ನು ತಲುಪುವವರೆಗೂ ಖಂಡಿತವಾಗಿಯೂ ಈ ತರಹದ ಗೊಂದಲಗಳು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸಹಜ ಅಂತ ರಿಗ್ಸ್ ಅವರು ಪ್ರತಿಪಾದನೆ ಮಾಡ್ತಾರೆ. ಸೊ ಟೋಟಲಿ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಸಹ ಇವುಗಳ ಹೊರತಾಗಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತನ್ನದೇ ಆದಂತಹ ಮೌಲ್ಯವನ್ನ ಹೊಂದಿದೆ. ಅದನ್ನ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಮಹತ್ವ ಇನ್ನೂ ಹೆಚ್ಚಾಗಿದೆ. ಕಾರಣ ಇವತ್ತು ನಾವೆಲ್ಲ ಜಾಗತೀಕರಣದ ಸಂದರ್ಭದಲ್ಲಿ ಇದ್ದೀವಿ, ಗ್ಲೋಬಲ್ ವಿಲೇಜ್ ನಲ್ಲಿ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಆರ್ಥಿಕ ಅಭಿವೃದ್ಧಿಯಿಂದ ಹಿಡಿದು ಪ್ರತಿಯೊಂದು ಅಭಿವೃದ್ಧಿ ಸಲುವಾಗಿ ರಾಷ್ಟ್ರಗಳ ನಡುವಿನ ಪರಸ್ಪರ ಅವಲಂಬನೆ ಹೆಚ್ಚಾಗಿರೋದ್ರಿಂದ ಇವತ್ತು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಮಹತ್ವ ಇನ್ನೂ ಹೆಚ್ಚಾಗಿದೆ. ಹಾಗಿದ್ರೆ ಇದಕ್ಕೆ ತನ್ನದೇ ಆದಂತ ಒಂದು ಸಾರ್ವತ್ರಿಕ ಸಿದ್ಧಾಂತ ಇದೆಯಾ? ಈಸ್ ಇಟ್ ಹ್ಯಾಡ್ ಇಟ್ಸ್ ಓನ್ ಯೂನಿವರ್ಸಲ್ ಥಿಯರಿ ಅಂತ ಪ್ರಶ್ನೆಯನ್ನು ಹಾಕೊಂಡ್ರೆ ಇದಕ್ಕೆ ಉತ್ತರವನ್ನ ರಾಬರ್ಟ್ ಸಿ ಫ್ರೈಡ್ ಅವರು ಏನಂತ ಕೊಡ್ತಾರೆ ಅಂದ್ರೆ, CPA ಸಾರ್ವತ್ರಿಕ ಸಿದ್ಧಾಂತ ಅಸ್ಪಷ್ಟವಾಗಿದೆ. ಯೂನಿವರ್ಸಲ್ ಥಿಯರಿ ಆಫ್ CPA ರಿಮೇನ್ಸ್ ಎಲ್ಯೂಸಿವ್ ಅಂತ ಕರೀತಾರೆ. ಸೊ ಇದರ ಸಾರ್ವತ್ರಿಕ ಸಿದ್ಧಾಂತ ತುಂಬಾ ಅಸ್ಪಷ್ಟವಾಗಿದೆ. ಸೊ ಯಾಕೆ ಈ ಸಾರ್ವತ್ರಿಕ ಸಿದ್ಧಾಂತ ಸ್ಪಷ್ಟವಾಗಿಲ್ಲ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದಕ್ಕೆ ಕಾರಣಗಳನ್ನ ನೋಡೋದಾದ್ರೆ, ಸೊ ಇದು ರಾಷ್ಟ್ರೀಯ ಆಡಳಿತ ವ್ಯವಸ್ಥೆಗಳ ಅಧ್ಯಯನ ಇತರ ರಾಜಕೀಯ ಸಂಸ್ಥೆಗಳ ಅಧ್ಯಯನಕ್ಕಿಂತ ಕಷ್ಟ. ಈಗ ಉದಾಹರಣೆಗೆ ನಾವು ಬೇರೆ ಬೇರೆ ರಾಷ್ಟ್ರಗಳ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಅಂದ್ರೆ ಶಾಸಕಾಂಗ, ನ್ಯಾಯಾಂಗ, ರಾಜಕೀಯ ಪಕ್ಷ, ಸೊ ನಾವು ನೋಡ್ತೀವಿ ಈಗ ಆಧುನಿಕ ಸರ್ಕಾರಗಳ ಅಧ್ಯಯನದ ಸಂದರ್ಭದಲ್ಲಿ ಭಾರತ, ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಇಂಗ್ಲೆಂಡ್ನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳನ್ನೆಲ್ಲ ನಾವು ಓದ್ತೇವೆ. ಅವುಗಳನ್ನ ಓದೋದು ಸುಲಭ. ಆದ್ರೆ ಆಯಾ ಬೇರೆ ಬೇರೆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಗಳನ್ನ ಅಧ್ಯಯನ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅತ್ಯಂತ ಕ್ಲಿಷ್ಟಕರವಾದಂತ ವಿಷಯಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸು ಬಹಳಷ್ಟು ಎಕಾಲಜಿಕಲ್ ಎಫೆಕ್ಟ್ ಗಳನ್ನ ಹೊಂದಿರತಕ್ಕಂಥವು. ಸೊ ಹೀಗಾಗಿ ಅವುಗಳ ಅಧ್ಯಯನ, ಹೋಲಿಕೆ ಮತ್ತು ಅವುಗಳ ನಡುವಿನ ಸಾಮಾನ್ಯ ಅಂಶಗಳನ್ನ ಹೊರತೆಗೆಯೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದಂತ ಕೆಲಸ. ಸೊ ಹೀಗಾಗಿ ಒಂದು ಸಾರ್ವತ್ರಿಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋದು ಕಷ್ಟವಾಗತ್ತೆ. ದೆನ್ ಈ ಆಡಳಿತ ವ್ಯವಸ್ಥೆಗಳ ಗಡಿಗಳನ್ನ ನಿರ್ದಿಷ್ಟಪಡಿಸೋದು, ಸ್ಥಾಪನೆ ಮಾಡೋದು ಕೂಡ ಕಷ್ಟ. ಹೀಗಾಗಿ ಸಾರ್ವತ್ರಿಕ ನಿಯಮ ರಚಿಸೋದು ಕಷ್ಟವಾಗತ್ತೆ. ಮತ್ತೆ ಈ ಆಡಳಿತಾತ್ಮಕ ಸಂಸ್ಥೆಗಳು ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾನೆ ಇರ್ತವೆ. ಸೊ ಇದು CPA ನ ಇನ್ನೊಂದು ದೊಡ್ಡ ಸಮಸ್ಯೆ. ಹಾಗೆ ಇಲ್ಲಿ ಅಧ್ಯಯನ ಮಾಡಬೇಕಾದಂತ ವಿಷಯ ತುಂಬಾ ಸಂಕೀರ್ಣತೆಯಿಂದ ಕೂಡಿರೋದು ಅಲ್ಲದೆ ವೈವಿಧ್ಯತೆಯಿಂದ ಕೂಡಿರೋದ್ರಿಂದ, ಒಂದು ಕಡೆ ಸಂಕೀರ್ಣತೆ, ಇನ್ನೊಂದು ಕಡೆ ವೈವಿಧ್ಯತೆ, ಇದು ಸಾರ್ವತ್ರಿಕ ಸಿದ್ಧಾಂತವನ್ನು ರೂಪಿಸುವುದಕ್ಕೆ ಬಹಳ ಅಡ್ಡಿಪಡಿಸ್ತಕ್ಕಂಥ ಅಂಶವಾಗತ್ತೆ. ಇನ್ನೊಂದು ನ್ಯೂನತೆ ಏನು ಅಂದ್ರೆ, ಎಲ್ಲವನ್ನು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ ತಕ್ಷಣ ಎಲ್ಲವನ್ನು ಹೋಲಿಸೋಕೆ ಸಾಧ್ಯವಿಲ್ಲ. ಕೇವಲ ಹೋಲಿಸಬಹುದಾದನ್ನು ಮಾತ್ರ ಹೋಲಿಸಬಹುದು. ಉದಾಹರಣೆಗೆ ಭಾರತೀಯ ಆಡಳಿತ ವ್ಯವಸ್ಥೆಯನ್ನ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಜೊತೆಗೆ ಹೋಲಿಸಬಹುದೇ ಹೊರತಾಗಿ ಚೀನಾದ ಆಡಳಿತ ವ್ಯವಸ್ಥೆಯ ಜೊತೆಗೆ ಹೋಲಿಸಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ವೇಳೆ ಆ ತರ ನಾವೇನಾದ್ರೂ ಹೋಲಿಸಿ ಅಧ್ಯಯನ ಮಾಡಿದ್ರೆ ಅದು ತಪ್ಪು ಸಂದೇಶಗಳನ್ನ ತಪ್ಪು ದಾರಿಗೆ ಎಳೆದ ಹಾಗಾಗತ್ತೆ. ಸೊ ಈ ರೀತಿ ಕೆಲವೇ ವ್ಯವಸ್ಥೆಗಳನ್ನ ನಾವು ಹೋಲಿಸೋದಕ್ಕೆ ಸಾಧ್ಯ ಆಗತ್ತೆ ಹೊರತಾಗಿ ಎಲ್ಲವನ್ನು ಕೂಡ ಹೋಲಿಸೋಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಮುಂದುವರೆದಂತಹ ರಾಷ್ಟ್ರಗಳಲ್ಲೂ ಸಹ ಅವೆಲ್ಲ ಮುಂದುವರೆದ ರಾಷ್ಟ್ರಗಳು ಅನ್ನುವ ಒಂದೇ ಒಂದು ಸಾಮಾನ್ಯ ಅಂಶದ ಆಧಾರದ ಮೇಲೆ ಅವುಗಳನ್ನ ಗುಂಪು ಮಾಡಿ ಅವುಗಳನ್ನ ಹೋಲಿಕೆ ಮಾಡೋದು ಕೂಡ ಸಮಸ್ಯಾತ್ಮಕವಾಗಿದೆ. ಯಾಕಂದ್ರೆ ಸೊ ಮುಂದುವರೆದ ರಾಷ್ಟ್ರಗಳಲ್ಲಿ ಏನು ನಾವು ಅಂಕಿಅಂಶಗಳನ್ನ ಸಂಗ್ರಹ ಮಾಡ್ತೀವಿ, ಆ ಅಂಕಿಅಂಶ ಅತಿ ಸಾಮಾನ್ಯ ಅಂದ್ರೆ ಜನರಲ್ ಡೇಟಾ ಆಗಿರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಆಗಿರುತ್ತೆ. ಒಂದು ಅತಿ ಸಾಮಾನ್ಯೀಕರ
ಅದರ ಆಧಾರದ ಮೇಲೆ ಯಾವುದೇ ಒಂದು ನಿರ್ದಿಷ್ಟ ಥಿಯರಿಯನ್ನು ನಾವು ಬಿಲ್ಡ್ ಮಾಡಕ್ ಬರೋದಿಲ್ಲ. ಇನ್ನು ಕೆಲವು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಅಂಕಿಅಂಶ ಇರುತ್ತೆ. ಅದರ ಆಧಾರದ ಮೇಲೂ ಕೂಡ ನಾವು ಯಾವುದೇ ಒಂದು ಯೂನಿವರ್ಸಲ್ ಅಪ್ರೋಚ್ ಅನ್ನ ಅಥವಾ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋದಕ್ಕೆ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಒಂದು ನ್ಯೂನತೆ. ಇನ್ನು CPA ಅಧ್ಯಯನ ತಜ್ಞರು ಏನಿದ್ದಾರೆ ಅವರಲ್ಲಿ ಎಲ್ಲರೂ ಕೂಡ ಸೇರಿ ಒಂದೇ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ತೆರನಾದಂತಹ ಅಪ್ರೋಚ್ ಅನ್ನ, ಒಂದೊಂದು ಅಧ್ಯಯನ ಮಾದರಿಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ FW ರಿಗ್ಸ್ ಅವರೇ ಅನೇಕ ಮಾದರಿಗಳನ್ನ, ಅಧ್ಯಯನ ಮಾದರಿಗಳನ್ನ ಬದಲಿಸ್ತಾ ಹೋಗ್ತಾರೆ. ಆರಂಭದಲ್ಲಿ ಒಂದು ಮಾದರಿಯನ್ನ ಹೇಳಿದ್ರೆ ನಂತರದಲ್ಲಿ ಇನ್ನೊಂದು ಮಾದರಿಯನ್ನ ಕೊಡ್ತಾರೆ ಕಂಪೇರೇಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಧ್ಯಯನಕ್ಕೆ. ಸೊ ಹೀಗಾಗಿ ಸಾರ್ವತ್ರಿಕ ಸಿದ್ಧಾಂತವನ್ನು ರೂಪಿಸೋಕೆ ಆಗಿಲ್ಲ. ಇನ್ನೊಂದು ಅತಿ ಪ್ರಮುಖ ಸಮಸ್ಯೆ ಅಂದ್ರೆ ಇಟ್ ಈಸ್ ಬಿಹೇವಿಯರ್ಲಿ ಇನ್ ನೇಚರ್. ಅಂದ್ರೆ CPA ನಡವಳಿಕೆಯಿಂದ ಕೂಡಿರೋದ್ರಿಂದ ನಡವಳಿಕೆ ಅನ್ನುವ ವಿಷಯದ ಮೇಲೆ ಸಾಕಷ್ಟು ಇನ್ಫಾರ್ಮಲ್ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಹೀಗಾಗಿ ಒಂದು ಸಾರ್ವತ್ರಿಕ ಸಿದ್ಧಾಂತವನ್ನು ರೂಪಿಸೋದು ಕಷ್ಟವಾಗತ್ತೆ. ಸೊ ಇಷ್ಟು ಕಂಪೇರೇಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್, ನೇಚರ್, ಸ್ಕೋಪ್, ಅದರ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಇಷ್ಟೆಲ್ಲ ನೋಡಿದ್ವಿ. ನೆಕ್ಸ್ಟ್ ಮಾಡೆಲ್ಸ್ ಆಫ್ ಕಂಪೇರೇಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇದರ ವಿವಿಧ ಮಾದರಿಗಳನ್ನ ಅಧ್ಯಯನ ಮಾಡೋ ನಿಟ್ಟಿನಲ್ಲಿ ಮುಖ್ಯವಾಗಿ FW ರಿಗ್ಸ್ ಅವರು ಇದರ ಅಧ್ಯಯನಕ್ಕೆ ನೀಡಿದಂತಹ ವಿವಿಧ ಮಾದರಿಗಳನ್ನ we will discuss in the next video. Okay, thank you for your patient listening.